ಸಂವಿಧಾನ ಆಶಯಗಳ ಅಡಿಯಲ್ಲಿ ಅಂಡರ್ ಆರ್ಟಿಕಲ್ 176 of the Constitution, I feel it is, for my knowledge, whatever I know, because I am not a legal expert, but I know very well, under Article 176, it is mandatory for a governor to read the speech made by the cabinet of the respective government ಅಂತ ನಾನು ತಿಳ್ಕೊಂಡಿದ್ದೇನೆ. ಅದು ಓದಾಗ ಏನಾಗ್ತದೆ, ನಮ್ಮಂಥ ಮೊದಲನೇ ಬಂದ ಶಾಸಕರಿಗೆ ಎಲ್ಲಿ ನಾವು ಕಲಿತಿದ್ದೀವಿ ಅಂತ ಯೋಚನೆ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ಕಾನೂನುಗಳ ರಚನೆ ಮಾಡೋ ಜಾಗದಲ್ಲಿ ಕಾನೂನುಗಳ ಉಲ್ಲಂಘನೆ ಆದಾಗ ಬಹಳ ನೋವಾಗ್ತದೆ, ನಿರಾಶೆಯ ಭಾವನೆಯಿಂದಾಗಿ ನಾನು ಸಭಾಪತಿಯ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಆವತ್ತಿನ ದಿವಸ ಆಗಿರ್ತಕ್ಕಂಥ ವಿಚಾರ ಬಗ್ಗೆ ನಮ್ಮೆಲ್ಲರೂ ನಿರಾಶೆ ಎದುರು ಮುಂದಿನ ದಿನ ಈ ರೀತಿ ಆಗಬಾರ್ದು ಅನ್ನೋ ಆಶಯದೊಂದಿಗೆ ನಾನು ಈಗ ವಂದನಾ ನಿರ್ಮಾಣ ಮಾಡ್ತಾ ಇದ್ದೀನಿ. ಮತ್ತು ಆವತ್ತು ಅದು ಪೀಠದಲ್ಲಿ ಅದನ್ನ ನಾನು ಈಲ್ಡಾಗಿಲ್ಲ ಸಭಾಪತಿಗಳೇ. ಅದರ ಅರ್ಥ ಓದಿದಂಗೆ ಅಲ್ಲ, ಅದರ ಅರ್ಥ ರಾಜ್ಯಪಾಲ ಎಲ್ಲ ಓದಿರಂತ ಅರ್ಥ. ಓದಿದಂತ ಆದ್ಮೇಲೆ ಅವರು ಅದನ್ನು ಓದದೆ ಹೋಗಿದ್ದು ಸರಿಯಲ್ಲ ಅನ್ನೋದು ಕೂಡ ಅವರ ಅಭಿಪ್ರಾಯ. ನೀವೇ ವಿರೋಧಿಸಿದಂಗೆ ಆಗುತ್ತೆ. ಅವರ ಅಭಿಪ್ರಾಯ ಮಾನ್ಯ ಸಭಾಪತಿಗಳೇ, ಅದು ಸ್ವಾಗತ ಮಾಡಿದ್ರು. ಆಗಿರ್ತಕ್ಕಂಥ ಘಟನೆಗಳು ತಾವು ಯಾವ ರೀತಿಯಾಗಿ ಹೇಳಿದ್ರೆ ಅದೇ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲಿ ಏನು ವಿಶೇಷ ಇಲ್ಲ. ತಾವು ಘಟನೆಗಳನ್ನ ವಿವರಣೆ ಮಾಡಿದ್ರಿ, ಅದೇ ರೀತಿಯಾಗಿ ಸದಸ್ಯರು ವಿವರಣೆ ಕೊಡ್ತಾ ಇದ್ದಾರೆ ಅಷ್ಟೇ. ನಾನು ಸ್ವಾಗತ ಮಾಡಿದೀವಿ. ರೆಡ್ ಅಂಡ್ ರೆಕಾರ್ಡ್ ಆದ್ಮೇಲೆ ಆಯ್ತು ಅಂತ ಹೇಳಿದ್ರೆ ಅದಕ್ಕಾಗಿ ಸ್ವಾಗತ ಮಾಡ್ತಾ ಇದೀವಿ, ವಂದನಾರ್ಪಣೆ ಮಾಡ್ತಾ ಇದೀವಿ. ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಟ್ ಹೇಳ್ಬೇಕಾಗಿದ್ದಾಗ ಸಂದರ್ಭದಲ್ಲಿ ಸದಸ್ಯರು ತಮ್ಮದೇ ಆದಂತ ವಿಷಯ ಹೇಳ್ತಾರೆ, ತಮ್ಗೆ ಆಗಿದ್ದ ತಾವು ಯಾವ ರೀತಿಯಾಗಿ ಹೇಳಿದ್ರೆ ಅದೇ ರೀತಿಯಾಗಿ ಅವ್ರು ವ್ಯಕ್ತಪಡ್ತಾರೆ. ಸಭಾನಾಯಕರೇ, ನಿಮಗೂ ಹೇಳು ಚಡ ಜಾಸ್ತಿ ಶುರುವಾತಿ. ವಿರೋಧ ಪಕ್ಷ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಹೇಳಿನಿ ಸರ್ಕಾರ ಹೇಳಿ ತಿರಸ್ಕಾರ ಮಾಡಿದ್ರು, ರಾಷ್ಟ್ರಪತಿಗೆ ಅವಮಾನ ಆಗುತ್ತೆ ಅಂತ ಹೇಳಿಲ್ಲ ಅಂತ ಹೇಳಿದ್ರು. ಈಗ ರೆಕಾರ್ಡೆಡ್ ಅಂತ ಇದ್ದಾರೆ. ದಟ್ ಮೀನ್ಸ್ ಈಸ್ ಆಕ್ಸೆಪ್ಟಿಂಗ್, ಗವರ್ನರ್ ಈಸ್ ಆಕ್ಸೆಪ್ಟೆಡ್. ಅಂದ್ರೆ ನಿಮ್ ಭಾಷಣ ಸುಳ್ಳಾಯ್ತಲ್ಲ ವಿರೋಧ ಪಕ್ಷದ ನಾಯಕರು. ಇಲ್ಲ ತಾವೇ ಹೇಳಿದ್ರಿ ರಾಷ್ಟ್ರಪತಿಗೆ ಅವಮಾನ ಆಗುತ್ತೆ, ಅದಕ್ಕೆ ಅವ್ರು ತಿರಸ್ಕಾರ ಮಾಡಿದ್ರು, ಅದಕ್ಕೆ 2 ಲೈನ್ ಮುಂಚೆ ಹೇಳಿದ್ರು, ಲಾಸ್ಟ್ ಅಲ್ಲಿ ಹೇಳಿದ್ರು. ವೆಲ್ ಅಂಡ್ ರೆಕಾರ್ಡೆಡ್ ಅಂತ ನಾನು ಅವಾಗಲೇ ಹೇಳಿದೆ. ಈಗ ನೀವು ಯು ಆರ್ ಕಾಂಟ್ರಡಿಕ್ಟಿಂಗ್ ಯುವರ್ ಸೆಲ್ಫ್ ಬೈ ಕಾಂಟ್ರಡಿಕ್ಟಿಂಗ್ ಹಿಮ್. ಅದನ್ನ ಹೇಳ್ತಾ ಇರೋದು. That the government of India has done injustice to government of Karnataka. ಸೊ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಪಾಲರ ನಡೆಯನ್ನ ನಾನು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ನನಗೆ ನಿರಾಶೆ ಆಗಿದೆ ಅಂತ ನಾನು ಪೀಠದ ಮುಂದೆ ನನ್ನ ಅಳನ್ನ ಹೇಳ್ತಾ ಇದ್ದೀನಿ ಹೊರತು, ನಾನೊಬ್ಬ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡು ಬಂದಿರತಕ್ಕಂಥವನು. ನಾನು ಪೀಠದ ಮುಂದೆ ಹೇಳ್ತಾ ಇರ್ತಕ್ಕಂಥ ಮೊದಲನೇ ಬಾರಿ ಬಂದ ಶಾಸಕರು ಈ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಕ್ಕ ಜಾಗದಲ್ಲಿಯೇ ಸಂವಿಧಾನ ಉಲ್ಲಂಘನೆ ಆಗಿದೆಯಾ ಅಂತ ನಾನು ಪ್ರಶ್ನೆ ಮಾಡಿಕೊಂಡು ನಾನು ಸಭಾಪತಿಗಳಂತ ಹೇಳ್ತಾ ಇದ್ದೀನಿ. ನಾನು ಗವರ್ನರ್ನ ಯಾವುದೇ ಕಾರಣಕ್ಕೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ಒಂದು ಕಡೆ. ಆದರೆ ಇವತ್ತಿನ ದಿನ ಮಾನ್ಯ ರಾಜ್ಯಪಾಲರು ಕೊಟ್ಟಂತಹ ಭಾಷಣದ ಪುಸ್ತಕದಲ್ಲಿ ನಾವು ನೋಡಿದಾಗ, ಅವರು ಮಂಡಿಸಿದಂಥ ಪುಸ್ತಕದಲ್ಲಿ ನೋಡಿದಾಗ ಹಲವಾರು ವಿಚಾರಗಳು ನನಗೆ ಸಂತೋಷ ತಂತಕ್ಕಂಥ ವಿಚಾರಗಳಿವೆ. ಕರ್ನಾಟಕ ವಿಧಾನಮಂಡಲದಲ್ಲಿ ರಾಜ್ಯಪಾಲರು ಮಂಡಿಸಿದ ವಿಚಾರಧಾರೆಗಳು ನಾನು ಈ ಭಾಷಣವನ್ನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಸಭಾಪತಿಗಳೇ. ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಮತ್ತು ದುರ್ಬಲ ವರ್ಗದವರಿಗೆ ಸಮಾಜದ ಮುಖ್ಯ ವಾಹಿನಿಗೆ ಎಲ್ಲರನ್ನೂ ಸಮನಾಗಿ ತರಲು ಮತ್ತು ನಡೆದುಕೊಳ್ಳಲು ರಾಜ್ಯದಲ್ಲಿ 5 ಮಹತ್ವಾಕಾಂಕ್ಷಿಯ ಗ್ಯಾರಂಟಿಗಳನ್ನು, ಅದು ಅನ್ನಭಾಗ್ಯ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಶಕ್ತಿ ಮತ್ತು ಯುವನಿಧಿ ಕಾರ್ಯಕ್ರಮಗಳನ್ನು ನೀಡಿ ಇಡೀ ಸಮಾಜಕ್ಕೆ ಒಂದು ಸಮಾಜಮುಖಿಯಾದ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಮೊದಲು ಕರ್ನಾಟಕ ರಾಜ್ಯ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರತಿ ವರ್ಷ 52,000 ಕೋಟಿ ರೂಪಾಯಿಗಳನ್ನು ಈ ಒಂದು ಯೋಜನೆಗೆ ಕೊಟ್ಟು ಮಹಿಳೆಯರನ್ನ ಸಬಲೀಕರಣಗೊಳಿಸುವ ಜೊತೆಗೆ ಯುವಕರಿಗೆ ಆಶಾದಾಯಕವಾಗಿರ್ತಕ್ಕಂತಹ ಮತ್ತು ಬಡವರನ್ನ ಮೇಲ್ಮೇರಿಗೆ ಮಧ್ಯಮ ಲೆವೆಲ್ಗೆ ಕರ್ಕೊಂಬರ್ತಕ್ಕಂಥ ಪಾವರ್ಟಿ ಎಲಿವೇಷನ್ಗೋಸ್ಕರ ತಂದಿರ್ತ ಈ ಕಾರ್ಯಕ್ರಮಗಳನ್ನು ನಾನು ತುಂಬ ಹೃದಯದಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಅದರ ಜೊತೆಗೆ ಹೇಳಬೇಕಂದ್ರೆ, ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಯಾವುದಾದ್ರೂ ರಾಜ್ಯ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತಕ್ಕಂಥ ಕಾನ್ಸೆಪ್ಟ್ನ ಗಮನದಲ್ಲಿಟ್ಕೊಂಡು ಎಲ್ಲರೂ ಕೂಡ ಸ್ವಾಭಿಮಾನದ ಬದುಕು ಕಟ್ಕೋಬೇಕನ್ನೋ ರೀತಿಯಲ್ಲಿ ಈ ಒಂದು 5 ಕಾರ್ಯಕ್ರಮಗಳನ್ನು ಕೊಟ್ಟರಲ್ಲ, ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಿಂದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಕೇವಲ ಕರ್ನಾಟಕ ರಾಜ್ಯದಲ್ಲೆಲ್ಲ ಇದನ್ನೇ ಬೇರೆ ರಾಜ್ಯಗಳು ಕೂಡ ಬೇರೆಯವರು ಕೂಡ ಅದನ್ನು ಅಳವಡಿಸ್ಕೊಂಡಿರ್ಕೊಂಡು ನೋಡಿದಾಗ ಎಲ್ಲೋ ಒಂದು ಕಡೆ ಸಮತೋಲನ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕ್ಯಾಬಿನೆಟ್ ಮಾಡಿರ್ತಕ್ಕಂಥ ಉತ್ತಮವಾದ ಕೆಲಸಗಳನ್ನು ಈ ಭಾಷಣದ ಮೂಲಕ ಹೇಳಿರ್ತಕ್ಕಂಥ ಸ್ವಾಗತ ಮಾಡ್ತೇನೆ ಮಾನ್ಯ ಸಭಾಪತಿಗಳೇ. ಅದೇ ರೀತಿ ರಾಜ್ಯದಲ್ಲಿ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿಗಳಿಂದ ಸರಿಸುಮಾರಾಗಿ 1.25 ಕೋಟಿಗಿಂತಲೂ ಅಧಿಕ ಕುಟುಂಬಗಳು ಬಡತನದ ರೇಖೆಗಿಂತ ಹೊರಬಂದು ಮಧ್ಯಮ ವರ್ಗದ ಸ್ಥಿತಿಗೆ ತಂದಿರುವುದು ವಾಸ್ತವಾಂಶ ಕೂಡ.
ಮತ್ತು ಇದು ಈ ಪಂಚ ಗ್ಯಾರಂಟಿಗೆ ರಾಜ್ಯ ಸರ್ಕಾರ ಸುಮಾರು ಇದುವರೆಗೂ ಕೂಡ 1,16,706 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಜನಗಳಿಂದಲೇ ಬಂದಿರತಕ್ಕಂಥ ದುಡ್ಡನ್ನ ಮತ್ತೆ ಜನಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಒಂದು ಆಶಾದಾಯಕ ಕೆಲಸ. ಮತ್ತು ಇಂಥ ಕೆಲಸಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಅಂತ ನಾನು ಭಾವಿಸಿದ್ದೇನೆ. ಇದರಿಂದ ಪಾವರ್ಟಿ ಎಲಿವೇಷನ್ಗೆ ಉತ್ತಮವಾದ ಭದ್ರ ಬುನಾದಿಯನ್ನು ಕರ್ನಾಟಕ ರಾಜ್ಯ ಹಾಕಿದೆ ಅಂತ ನಾನು ಭಾವಿಸಿದ್ದೇನೆ. ಮಾನ್ಯ ಸಭಾಪತಿಗಳೇ, ಈ ರೀತಿಯ ಪ್ರಗತಿಪರವಾದಂತಹ ವೈಜ್ಞಾನಿಕವಾಗಿರ್ತಕ್ಕಂಥ ವೈಚಾರಿಕೆಯಿಂದ ಕೂಡಿರುವ ಕಾರ್ಯಕ್ರಮಗಳಿಂದ ರಾಜ್ಯದಲ್ಲಿ ಸುಮಾರು 5 ಕೋಟಿಗಿಂತ ಹೆಚ್ಚು ಜನರು ಮಧ್ಯಮ ವರ್ಗಕ್ಕೆ ಏರಿರುವುದು ಜಾಗತಿಕ ದಾಖಲೆ ಎನ್ನುವ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ರಾಜ್ಯಪಾಲರು ಬಣ್ಣಿಸುವುದು ಕೂಡ ಸಮಂಜಸವಾಗಿದೆ ಎಂದಕ್ಕಂಥ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನೀಡಿದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ಜನರು ಬ್ರ್ಯಾಕೆಟಲ್ಲಿ ಕನ್ನಡಿಗರು ಆರ್ಥಿಕ ಸಮಾನತೆಯಿಂದ ಬಸವಳಿದ ಜನರಿಗೆ ಸರ್ಕಾರದ ಗ್ಯಾರಂಟಿಗಳು ಒಂದಿಷ್ಟು ನೆಮ್ಮದಿನ ತಂದಿರೋದು ಕೂಡ ಸತ್ಯಾಂಶ ಅನ್ನೋ ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾವಣೆ ಮಾಡ್ತಕ್ಕಂಥದ್ರಲ್ಲಿ ಕೂಡ ರಾಜ್ಯವು ಮುಂಚೂಣಿಯಲ್ಲಿರ್ತಕ್ಕಂಥ ಸತ್ಯ ಅನ್ನೋ ಮಾತನ್ನು ಹೇಳ್ತೀನಿ. 2022ರಲ್ಲಿ ನಗದು ವರ್ಗಾವಣೆ ನಡೀತಾ ಇದ್ದು 9.3ರಷ್ಟಿತ್ತು. 2024ರಲ್ಲಿ ಅದು 72%ಗೆ ಏರಿರ್ತಕ್ಕಂಥದ್ದು ಕೂಡ ಒಂದು ಪ್ರಗತಿಪರ ಯೋಜನೆಗೆ ಸಾಕ್ಷಿಯಾಗಿದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅನ್ನಭಾಗ್ಯ ಯೋಜನೆಗೆ ಅವರು ವಾರ್ಷಿಕವಾಗಿ 6,420 ಕೋಟಿ ರೂಪಾಯಿಗಳನ್ನು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಖಂಡಿತರು ಕೂಡ ಸಿದ್ದರಾಮಯ್ಯ ಸಾಹೇಬರು 2013 ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಅರ್ಧ ಗಂಟೆಯಲ್ಲಿ ಯಾರು ಕೂಡ ಕರ್ನಾಟಕದಲ್ಲಿ ಹಸಿವು ಮುಕ್ತವಾಗಿ ನರಳಬಾರ್ದು ಅಂತೇಳಿ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಬೇಕಂತೇಳಿ ಅರ್ಧ ಗಂಟೆಯಲ್ಲಿ ಕೊಟ್ಟಂಥ ಕಾರ್ಯಕ್ರಮವನ್ನು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಈ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ 5 kg ಬಂದಿದ್ರು ಕೂಡ ನಾವಿನ್ನು 5 kg 10 kg ಅಕ್ಕಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು, ಆಹಾರ ಧಾನ್ಯಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ವಿರೋಧ ಪಕ್ಷಗಳು ಸ್ವಾಗತಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಅದನ್ನೂ ಟಿಪ್ಪಿಣಿಗೊಳಿಸ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ನಮಗೆ ಮನಸ್ಸಿಗೆ ಬೇಜಾರಾಯ್ತು ಅನ್ನೋ ವಿಚಾರಗಳನ್ನ ಹೇಳ್ತೀನಿ. ಯಾಕಂದರೆ ಬಡವರಿಗೆ ಏನಾದರೂ ಕೊಟ್ಟಾಗ ಅದು ನಾನು ಸ್ವಾಗತ ಮಾಡಲೇಬೇಕಾಗ್ತದೆ ಹೊರತು ನಾವು ಅದರಲ್ಲಿ ಕೊಂಕು ಮಾತುಗಳನ್ನ ಆಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ಭಾವಿಸಿದ್ದೀನಿ. ಮಾನ್ಯ ಸಭಾಪತಿಗಳೇ, ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ವರ್ಷ ಅವರು ಸುಮಾರು 28,600 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು, ಒಂದು ಮನೆಯಲ್ಲಿ ಒಂದು ಯಜಮಾನಿನ ಸಬಲೀಕರಣ ಮಾಡ್ತಕ್ಕಂಥದ್ದು, ಸ್ವಾಭಿಮಾನ ಬದುಕು ಕಟ್ಕೊಳ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಆರ್ಥಿಕ ವ್ಯವಸ್ಥೆನ ಸದೃಢಗೊಳಿಸಲು ಮಾಡಿರ್ತಕ್ಕಂಥ ಒಂದು ಯೋಜನೆ ಅಂತ ನಾನು ಭಾವಿಸಿದ್ದೇನೆ. ನನಗೊಂದು 10 ನಿಮಿಷ ಜಾಸ್ತಿ ಕೊಡೋದ್ರೆ ಇನ್ನೂ ಸ್ವಲ್ಪ ಶ್ಲೋಕ ಮಾಡ್ತೀನಿ ಸಭಾಪತಿಗಳು. ಗೃಹ ಜ್ಯೋತಿ ಯೋಜನೆಯಲ್ಲಿ ವಾರ್ಷಿಕವಾಗಿ 10,100 ಕೋಟಿ ರೂಪಾಯಿಗಳು ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು. 4 ನಿಮಿಷ 4 ಮಿನಿಟ್ಸ್ ಸರ್, ನನ್ನ ಸೆಂಟ್ರಲ್ಲಿ ಬೇರೆ ಎಲ್ಲ ಡಿಸ್ಕಷನ್ ಆಯಿತು. ವಿರೋಧ ಪಕ್ಷ ನಾಯಕರು ತಗೊಬಿಟ್ಟಿದ್ದಾರೆ ಸರ್ ನನ್ನ ಟೈಮ್. ವಿರೋಧ ಪಕ್ಷದ ನಾಯಕರು ನಾನು ಈಲ್ಡ್ ಆಗಿಲ್ಲ, ನನ್ನ ಟೈಮ್ ತಗೊಂಬಿಟ್ಟಿದ್ದಾರೆ ಸಭಾ. 1 ನಿಮಿಷ ತಗೊಂಡಾರ ನೀವು ಮಾತಾಡಿ ಮನವಿ ಮಾಡ್ತಾ ಬರ್ಕೊಂಡಿರ್ತೀನಿ. ಹಾಗಾಗಿ ಗೃಹ ಜ್ಯೋತಿ ಇರ್ಬೋದು, ಶಕ್ತಿ ಇರ್ಬೋದು, ಯುವನಿಧಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ಈ ಒಂದು ಸರ್ಕಾರಕ್ಕೆ ಖಂಡಿತವಾಗ್ಲೂ ಕೂಡ ಮತ್ತು ಈ ವಿಚಾರಗಳನ್ನು ಭಾಷಣದಲ್ಲಿ ಗವರ್ನರ್ ಅವರ ಭಾಷಣದಲ್ಲಿ ಪ್ರಸ್ತಾವ ಮಾಡಿರ್ತಕ್ಕಂಥದ್ದು ಕೂಡ ನಾನು ಸ್ವಾಗತ ಮಾಡ್ತೇನೆ. ಮಾನ್ಯ ಸಭಾಪತಿಗಳೇ, ಮಂಡ್ಯ, ಧಾರವಾಡ, ದಾವಣಗೆರೆ, ಶಿವಮೊಗ್ಗ, ಮೈಸೂರು ಮತ್ತು ಬಾಗಲಕೋಟೆಯಲ್ಲಿ ತೋಟಗಾರಿಕೆ ಕಿಸಾನ್ ಮಾಲ್ಗಳನ್ನು ಸ್ಥಾಪನೆ ಮಾಡಿ 14,000 ಮೆಟ್ರಿಕ್ ಟನ್ ಸಾಮರ್ಥ್ಯದ 6 ಶೀತಲ ಘಟಕಗಳನ್ನು ನಿರ್ಮಿಸಲಾಗುತ್ತಿದೆ ಅಂತಕ್ಕಂಥ ವಿಚಾರ ಕೂಡ ರೈತರಿಗೆ ಒಂದು ಶುಭ ಸಂದೇಶವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ರೈತರಿಗೆ ಕ್ಷೀರಧಾರೆಯ ಯೋಜನೆಯಡಿಯಲ್ಲಿ 4,300 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ನಾವು ಖಂಡಿತವಾಗಲೂ ಶ್ಲಾಘಿಸಬೇಕಾದ ವಿಚಾರಗಳು. ಪಶುಪಾಲನೆ, ನಾನೊಬ್ಬ ಪಶುಪಾಲಕ ವರ್ಗದಿಂದ ಬಂದಿರತಕ್ಕಂಥವನು. ಜಾನುವಾರುಗಳ ಆರೋಗ್ಯ ರಕ್ಷಣೆಗೆ ಸರ್ಕಾರ ವಿಶೇಷ ಒತ್ತು ಕೊಟ್ಟು ಸುಮಾರು 379 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿರ್ತಕ್ಕಂಥದ್ದು. ಈ ಸಾಲಿನಲ್ಲಿ 182.71 ಲಕ್ಷ ದನಗಳಿಗೆ ಲಸಿಕೆ ಹಾಕುವ ಮೂಲಕ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕೂಡ ನಾನು ಶ್ಲಾಘಿಸ್ತೇನೆ. ಮಾನ್ಯ ಸಭಾಪತಿಗಳೇ, ಅದೇ ರೀತಿ ರೇಷ್ಮೆ ಇರ್ಬೋದು, ಪಶುಪಾಲನೆ ಇರ್ಬೋದು, ಅಥವಾ ಇನ್ಯಾವುದೇ ಪ್ರೋಗ್ರಾಮ್ಗಳಿದ್ದು ಕೂಡ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ವಿಚಾರಗಳಿರ್ಬೋದು, ಯಾವುದೇ ಇದ್ದರೂ ಕೂಡ ಅದನ್ನು ಯಾವುದೇ ರಾಜಕೀಯ ದೃಷ್ಟಿಕೋನ ನೋಡಿದರೆ ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರದ ಎಲ್ಲ ಯೋಜನೆಗಳನ್ನು ಕೂಡ ರೈತರ ಪರವಾಗಿ, ಬಡವರ ಪರವಾಗಿ ಅನುಷ್ಠಾನಗೊಳಿಸಲು ಕೆಲಸ ಮಾಡಿರೋದಕ್ಕಾಗಿ ನಾನು ಖಂಡಿತವಾಗಲೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಬೆಂಗಳೂರ ಜೊತೆಗೆ ಬಿಯಾಂಡ್ ಬೆಂಗಳೂರು ಅಂತ ಕಾರ್ಯಕ್ರಮ ಇಟ್ಕೊಂಡು ಟೆಕ್ನಾಲಜಿ ಇರ್ಬೋದು, ಸ್ಮಾರ್ಟ್ ಸಿಟಿಗಳನ್ನ ಮಾಡ್ತಕ್ಕಂಥ ವಿಚಾರಗಳಿರ್ಬೋದು, ಅಥವಾ ನಗರಗಳ ಜೊತೆಗೆ ಹಳ್ಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಿಕ್ಕೆ ಕೆಲಸ ಮತ್ತು
ಅಲ್ಲಿನ ರಸ್ತೆಗಳನ್ನು, ಆಸ್ಪತ್ರೆಗಳನ್ನು, ಶಾಲೆಗಳನ್ನು ಅಭಿವೃದ್ಧಿಗೊಳಿಸಲು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಉತ್ತಮವಾದ ಕೆಲಸ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಅದನ್ನು ಶ್ಲಾಘಿಸ್ತಕ್ಕಂಥ ವಿಚಾರ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈಗ ಬರ್ತಾ ಅದೇ ವಿಚಾರದಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ವಿಚಾರಗಳು ನೋಡಿದಾಗ ಎಲ್ಲೋ ಒಂದು ಕಡೆ ಮನ್ರೇಗಾ ವಿಚಾರ ಬಂದಾಗ ಅದನ್ನು ಕಿತ್ತೊಗೆದು ಈಗ ಜಿ ರಾಮ್ ಜಿ ಅಂತಕ್ಕಂಥ ಕಾರ್ಯಕ್ರಮ ತಂದಿರತಕ್ಕಂಥ ವಿಚಾರಗಳು ನೋಡಿದಾಗ ಆ ವಿಚಾರದಲ್ಲಿ ಬಹಳ ಚರ್ಚೆಗಳಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ವಿಚಾರದಲ್ಲಿ ಹಳ್ಳಿಗಾಡಿನಲ್ಲಿ ತುಂಬ ಜನ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನು 2005ರಲ್ಲಿ ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿ ಮನಮೋಹನ್ ಸಿಂಗ್ರ ಪ್ರಧಾನಮಂತ್ರಿ ಇರಬೇಕಾದ್ರೆ ಈ ಒಂದು ಕಾರ್ಯಕ್ರಮನ ಅನುಷ್ಠಾನಗೊಳಿಸಿ ರಾಷ್ಟ್ರಪತಿಗಳಿಂದ ಸೈನ್ ಮಾಡಿಸಿ ಆವತ್ತು ಈ ಕಾರ್ಯಕ್ರಮ ಅನುಷ್ಠಾನಗೊಳಿಸಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಮತ್ತು ಅದರಲ್ಲಿ ಬಹಳ ಗ್ರಾಮೀಣದಲ್ಲಿರ್ತಕ್ಕಂಥ ಗ್ರಾಮೀಣ ಅಭಿವೃದ್ಧಿಗೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರು ಮತ್ತು ಮಧ್ಯಮ ವರ್ಗದ ಬಡವರಿಗೆ ಉದ್ಯೋಗ ನೀಡೋ ಕಾರಣಕ್ಕೋಸ್ಕರ ಈ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ನಗರ ಪ್ರದೇಶಗಳ ವಲಸೆ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರ್ತಕ್ಕ ನಾವೆಲ್ಲ ಕೂಡ ಸ್ವಾಗತ ಮಾಡಿದ್ದೇವೆ ಸಭಾಪತಿಗಳೇ. ಅದರಲ್ಲಿ ಗ್ಯಾರಂಟಿ ಇತ್ತು. ಆ ಗ್ಯಾರಂಟಿಯಲ್ಲಿ ಏನಿತ್ತು ಅಂತಂದರೆ ಅವ್ರಿಗೆ 100% ಅವ್ರಿಗೆ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನು ಮನ್ರೇಗಾದಲ್ಲಿ ಮಾಡಬೇಕಾಗಿತ್ತು. ಯಾರೇ ಬಂದು ಕೆಲಸ ಕೇಳಿದ್ರೆ ಕೆಲಸ ಕೊಡಬೇಕಾಗಿರೋದು ಕಾನೂನಿನಲ್ಲಿ ಅದು ಅಡಕವಾಗಿತ್ತು. ದಟ್ ವಾಸ್ ರೈಟ್ ಟು ವರ್ಕ್ ಅನ್ನೋ ವಿಚಾರದಲ್ಲಿ ಬರ್ತದೆ ಅನ್ನೋ ಮಾತನ್ನು ಹೇಳಿ ಕೂಡ ಬಯಸ್ತಾ ಇದ್ದೇನೆ. ಅದೇ ರೀತಿ ಈಗ ಮಾಡಿರ್ತಕ್ಕಂಥದ್ದು ನೋಡಿದಾಗ 100 ದಿನಗಳಿಂದ 125 ದಿನಗಳು ಮಾಡಿದ್ದೀನಿ ಅಂತ ಹೇಳ್ತಾರೆ. ಅದು ಕೇವಲ ತೋರಿಕೆಗೆ ಅನ್ನೋ ವಿಚಾರಗಳನ್ನ ಹೇಳ್ತೇನೆ. ಕಾರಣ ಇಷ್ಟೇನಂತ ಹೇಳ್ತೀನಿ, ಅದು ಕಾಗದದಲ್ಲಿ ಇರ್ತದೆ ಹೊರತು ವಾಸ್ತವಾಂಶಗಳಲ್ಲಿ 50ರಿಂದ 60 ದಿನ ಮಾತ್ರ ಆವ್ರೇಜ್ ಆಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ 125 ದಿನ ಅನೌನ್ಸ್ ಮಾಡಿರ್ತಕ್ಕಂಥದ್ದು ಇಟ್ಸ್ ಓನ್ಲಿ ಪೊಲಿಟಿಕಲಿ ಮೋಟಿವೇಟೆಡ್ ಅನ್ನೋ ವಿಚಾರಗಳನ್ನ ಹೇಳ್ತೀನಿ. ಇಟ್ ವಾಸ್ ಡಿಮಾಂಡ್ ಡ್ರಿವನ್ ಆಯಿತು. ರೈಟ್ ಟು ವರ್ಕ್ ಅಂತಕ್ಕಂಥದ್ದು ಅದು ಕಾನೂನುಬದ್ಧವಾಗಿ ಕೊಡಬೇಕಾಗಿರ್ತಕ್ಕಂಥ ಹಕ್ಕಾಗಿತ್ತು. ಅದು ಮತ್ತು ಡಿಸೆಂಟ್ರಲೈಸ್ ಆಗಿತ್ತು. ಗ್ರಾಮ ಪಂಚಾಯತಿಗಳು, ಜಿಲ್ಲಾ ಪಂಚಾಯತಿಗಳು ಆ ಹಕ್ಕನ್ನು ಇಟ್ಕೊಂಡು ಕೆಲಸಗಳನ್ನು ಕೊಟ್ಕೊಂಡು ಗ್ರಾಮಗಳನ್ನು ಅಭಿವೃದ್ಧಿಪಡಿಸಿ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಕೆಲಸಗಳನ್ನು ಮಾಡಿದರು. ಆದರೆ ಈಗ ಬಂದಿರತಕ್ಕಂತಹ ಹೊಸ ಕಾಯ್ದೆಯಲ್ಲಿ ಅದು ಸೆಂಟ್ರಲೈಸ್ ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರು ಪ್ಲ್ಯಾನ್ ಮಾಡಿ ಕೊಟ್ಟಂಥ ಕಾರ್ಯಕ್ರಮಗಳನ್ನು ಸೆಲೆಕ್ಟೆಡ್ ವಿಲೇಜ್ಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಇಟ್ ಇಸ್ ನಾಟ್ ಎ ರೈಟ್ ವೇ ಅನ್ನೋ ವಿಚಾರನ ಹೇಳ್ತೀವಿ. ಆದರೆ ನಾವು ಕೊಟ್ಟಂತಹ ಮನ್ರೇಗಾ ಕಾರ್ಯಕ್ರಮದಲ್ಲಿ 365 ದಿನದಲ್ಲಿ ಯಾವತ್ತು ಬೇಕಾದರೂ ಕೂಡ ಒಬ್ಬ ನಾಗರಿಕ ಹೋಗಿ ಅನ್ಸ್ಕಿಲ್ಡ್ ಲೇಬರ್ ಹೋಗಿ ಆ ಕೆಲಸ ಕೇಳಲಿಕ್ಕೆ ಅವ್ರಿಗೆ ಅಧಿಕಾರ ಇತ್ತು ಅನ್ನೋ ಮಾತು ಹೇಳ್ತೀನಿ. ಆದರೆ ಈಗ 60 ದಿನ ಅದಕ್ಕೆ ಪಾಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರೋದು ಕೂಡ ಎಲ್ಲ ಒಂದು ಕಡೆ ಗ್ರಾಮೀಣ ಅಭಿವೃದ್ಧಿಗೆ ಅದು ಸ್ವಲ್ಪ ಕಷ್ಟ ಆಗ್ತಕ್ಕಂಥ ಕೆಲಸ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಆ ಮನ್ರೇಗಾ ಕಾರ್ಯಕ್ರಮ ವಿಶೇಷವಾಗಿ ಅದು ನಮ್ಮ ಫಾದರ್ ಆಫ್ ದ ನೇಷನ್ ಮಹಾತ್ಮನ ಹೆಸರಲ್ಲಿ ಇಟ್ಟಿರ್ತಕ್ಕಂಥ ಈ ಹೆಸರನ್ನು ಬದಲಾವಣೆ ಮಾಡಿದ್ದು ಯಾಕೆ ಅಂತ ಪ್ರಶ್ನೆನ ಸಭಾಪತಿಗಳೇ ತಮ್ಮ ಮುಂದೆ ನಾನು ಸದನದಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂದರೆ ಮಹಾತ್ಮ ಗಾಂಧಿರು ಕೇವಲ ನಮ್ಮ ದೇಶಕ್ಕೆ ಮಾತ್ರ ಆದರ್ಶ ಅಲ್ಲ, ಕೇವಲ 140 ಕೋಟಿಗೆ ಮಾತ್ರ ಜನಕ್ಕೆ ಮಾತ್ರ ಆದರ್ಶ ಅಲ್ಲ, ಇಡೀ ಪ್ರಪಂಚಕ್ಕೆ ಆದರ್ಶವಾಗಿರ್ತಕ್ಕಂಥ ಒಂದು ಶಾಂತಿ ದೂತನಾಗಿರ್ತಕ್ಕಂತಹ ಲಂಡನ್ನಲ್ಲಿರ್ತಕ್ಕಂಥ ಇಂಗ್ಲೆಂಡ್ ಪಾರ್ಲಿಮೆಂಟ್ ಮುಂದೂ ಕೂಡ ನಮ್ಮ ಮಹಾತ್ಮ ಗಾಂಧಿಯವರ ಸ್ಟ್ಯಾಚ್ಯೂನ ಇಟ್ಟು ಅವರಿಗೆ ನಮನ ಸಲ್ಲಿಸ್ತಕ್ಕಂಥ ಕೆಲಸ ಆಗ್ತಾ ಇರ್ತಕ್ಕಂಥ ಒಂದು ವಿಶ್ವ ಕಂಡಂಥ ಅಗ್ರಮಣ ನಾಯಕನಿಗೆ ನಾವು ಅವಮಾನ ಮಾಡ್ತಕ್ಕಂಥದ್ದು, ಅವ್ರ ಹೆಸರನ್ನ ಕಿತ್ತೋಗಿತಕ್ಕಂಥದ್ದು ನಿಜವಾಗ್ಲೂ ಕೂಡ ಖಂಡನೀಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಹಾತ್ಮ ಗಾಂಧಿ ಒಂದು ಕಡೆ ಕೊಲೆ ಆಗಿದ್ದನ್ನು ಕೂಡ ನಾವೆಲ್ಲರೂ ಕೂಡ ಖಂಡಿಸಿದ್ದೇವೆ. ಅದೇ ರೀತಿ ಇನ್ನೊಂದ್ಸಲ ಅವರ ಹೆಸರಿಗೂ ಕೂಡ ಕಳಂಕ ತರತಕ್ಕಂಥದ್ದು, ಅವರು ಇನ್ನೊಂದು ಬಾರಿ ಹತ್ಯೆ ಮಾಡೋ ರೀತಿಯಲ್ಲಿ ಅವರ ಹೆಸರನ್ನ ತೆಗೆದಾಕ್ತಕ್ಕ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ಯಾರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಹಾಗಾಗಿ ನಾನು ಮುಗಿಸ್ತೀನಿ ಮಾನ್ಯ ಸಭಾಪತಿಗಳೇ ಕೆಲವೇ ನಿಮಿಷಗಳಲ್ಲಿ. ಹಾಗಾಗಿ ಒಂದು ಕಡೆ ಸಂವಿಧಾನದ ಉಲ್ಲಂಘನೆಗಳಾಗ್ತಕ್ಕಂಥದ್ದು, ಇನ್ನೊಂದು ಕಡೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಎಷ್ಟು ಟ್ಯಾಕ್ಸ್ನ ಕಟ್ತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ನಾವು ಕೊಡ್ತಾ ಇರ್ತಕ್ಕಂಥ ಟ್ಯಾಕ್ಸ್ನಲ್ಲಿ ನಾವು ವಾಪಸ್ ಬರ್ತಾ ಇರ್ತಕ್ಕಂಥ 100 ರೂಪಾಯಿ ಕೊಟ್ಟಾಗ ನಮಗೆ ಬರ್ತಾ ಇರ್ತಕ್ಕಂಥ ಕೇವಲ 13ರಿಂದ 14 ರೂಪಾಯಿ ಮಾತ್ರ ಬರ್ತಾ ಇರಬೇಕಾದ್ರೆ ಅದು ನಿಜವಾಗ್ಲೂ ಕೂಡ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತೀವಿ. ಯಾಕಂದರೆ ಕೇಂದ್ರ ಸರ್ಕಾರದ ಆರ್ಥಿಕ ನೀತಿಗಳನ್ನು ನೋಡಿದಾಗ ಮತ್ತು ಆ ಕೇಂದ್ರ ಸರ್ಕಾರದಲ್ಲಿ ಏನಾದರೂ ಕೂಡ ಒಳ್ಳೆಯ ಬೆಳವಣಿಗೆಗಳು ಕಾಣ್ತಾ ಇದ್ದರೆ ಇಟ್ಸ್ ಓನ್ಲಿ ಬಿಕಾಸ್ ದ ಡೆವಲಪ್ಮೆಂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಮಾತ್ರ ಹೇಳ್ತಾ ಇದ್ದೀವಿ. ಪ್ರಗತಿಪರವಾಗಿರ್ತಕ್ಕಂಥದ್ದು ಇಟ್ ಇಸ್ ಕರ್ನಾಟಕ ಇಸ್ ಇಂಜಿನ್ ಫಾರ್ ಫೈನಾನ್ಷಿಯಲ್ ಗ್ರೋತ್ ಇನ್ ದ ಕಂಟ್ರಿ ಅಂತಕ್ಕಂತ ಹೇಳೋದನ್ನ ನಾವು ಮರಿಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ನಾವು GST ಕಟ್ಟೋದ್ರಲ್ಲಿ ನಂಬರ್ 2 ಇದ್ದರೂ ಕೂಡ ನಾವು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ ನಮ್ಮ GST ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದಾಗ ಕಂಪೇರ್ ಟು ಅವರ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ನಾವು ಪಾಪ್ಯುಲೇಷನ್ಗಿಂತ ಜಾಸ್ತಿ GST ಕಟ್ತಾ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ ಮಾನ್ಯ ಸಭಾಪತಿಗಳೇ. ಈ ಎಲ್ಲ ಕಾರಣಗಳಿಂದಾಗಿ ನಾನು ಹೇಳ್ತಾ ಇರ್ತಕ್ಕಂಥ ಏನಂತಂದರೆ ನಮಗೆಲ್ಲೋ ಒಂದಲ್ಲಿ ಕರ್ನಾಟಕ ರಾಜ್ಯಕ್ಕೆ ತೀವ್ರವಾದ ಅನ್ಯಾಯ ಆಗ್ತಾ ಇರೋ ಸಂದರ್ಭದಲ್ಲಿ ನಮಗೆ ಬರ್ತಕ್ಕಂಥ ಕೇಂದ್ರದ
ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತಾ ಇರತಕ್ಕಂಥದ್ದನ್ನ ನಾವು ಸಹಿಸಲಿಕ್ಕೆ ಸಾಧ್ಯವೂ ಇಲ್ಲ, ಮತ್ತು ಅನುದಾನಗಳು ಕೂಡ ಕೊರತೆ ಆಗಿರ್ತಕ್ಕಂಥದ್ದು ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. 14ನೇ ಹಣಕಾಸು ಆಯೋಗದಲ್ಲಿ ನಮಗೆ 4.71 ಇತ್ತು ನಮಗೆ ತೆರಿಗೆ ಹಂಚಿಕೆಯಲ್ಲಿ. ಅದನ್ನು 15ನೇ ಹಣಕಾಸಿನಲ್ಲಿ 3.6 ಗಳಿಸಿರ್ತಕ್ಕಂಥದ್ದು ನೋಡಿದಾಗ ಎಲ್ಲೋ ಒಂದು ಕಡೆ ನಮಗೆ ಒಂದು 40,000 ಕೋಟಿ ರೂಪಾಯಿಗಳ ಅನ್ಯಾಯ ಆಗಿರ್ತಕ್ಕಂಥದ್ದನ್ನ ನಾವು ಖಂಡಿತವಾಗ್ಲೂ ಕೂಡ ಪ್ರಶ್ನೆ ಮಾಡ್ತಕ್ಕಂಥದ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ಅದೇ ರೀತಿ ಹೇಳ್ಬೇಕಾದ್ರೆ ರಾಷ್ಟ್ರೀಯ ಯೋಜನೆ ಅಂತೇಳಿ ಬಹಳ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು. ಭದ್ರಾ ಮೇಲ್ದಂಡೆ ಯೋಜನೆಗಳ ವಿಚಾರ ಹೇಳಿದ್ರು, ಬೆಂಗಳೂರಿನ ಗಮನದಲ್ಲಿಟ್ಕೊಂಡು ಪೆರಿಫೆರಲ್ ರೋಡ್ ಬಗ್ಗೆ ಮಾತಾಡಿದ್ರು, ಕೆರೆಗಳ ಬಗ್ಗೆ ಮಾತಾಡಿದ್ರು. ಎಲ್ಲ ವಿಚಾರಗಳನ್ನು ಆಲೋಚನೆ ಮಾಡಿ ನೋಡಿದಾಗ ಸುಮಾರು 11,495 ಕೋಟಿ ರೂಪಾಯಿಗಳನ್ನು ಅವತ್ತು ಬಜೆಟಲ್ಲಿ ಅನೌನ್ಸ್ ಮಾಡೋದು ಕೂಡ ನಮಗೆ ಕೊಡಲಿಲ್ಲ. ಫೈನಾನ್ಸ್ ಕಮಿಷನ್ ರೆಕಮೆಂಡ್ ಮಾಡಿದ್ರು ಕೂಡ ನಮ್ಗೆ ಕೊಡಲಿಲ್ಲ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ಕರ್ನಾಟಕದ ಬಗ್ಗೆ ಮಲತಾಯಿ ಧೋರಣೆಯನ್ನು ನಾವು ಯಾವ ಕನ್ನಡಿಗರು ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 79,770 ಕೋಟಿ ರೂಪಾಯಿಗಳು ಬಜೆಟಲ್ಲಿ ನಮಗೆ ಕೊರತೆ ಆಗಿರ್ತಕ್ಕಂಥದ್ದು ಮಾನ್ಯ ಸಭಾಪತಿಗಳೇ. ಹಾಗಾಗಿ ಎಲ್ಲ ವಿಚಾರಗಳು ನೋಡಿದಾಗ ನಮ್ಮಲ್ಲಿ ಕರ್ನಾಟಕ ರಾಜ್ಯ ಇವತ್ತು ನೋಡಿದಾಗ ಕೇಂದ್ರ ಸರ್ಕಾರ ಯೋಜನೆಗಳನ್ನು ತಗೊಳ್ಳೋಣ. ಕರ್ನಾಟಕದಲ್ಲಿ ಒಟ್ಟು ಪಿಂಚಣಿದಾರರು 83 ಲಕ್ಷಕ್ಕೂ ಹೆಚ್ಚು ಇರತಕ್ಕಂಥ ವಿಚಾರದಲ್ಲಿ ಕೇಂದ್ರದಿಂದ ಬರ್ತಕ್ಕಂಥ ಕೇವಲ 14 ಲಕ್ಷ ಮಾತ್ರ ಬರ್ತದೆ. ಉಳಿದಂತ 68 ಲಕ್ಷಗಳನ್ನ ಕರ್ನಾಟಕ ರಾಜ್ಯ ಸರ್ಕಾರ ಕೊಡ್ತದೆ. ಒಂದೇ ನಿಮಿಷ ಮುಗಿಸ್ತೇನೆ, ಒಂದೇ ನಿಮಿಷ ಮನವಿ ಮಾಡ್ತೇನೆ. ಹಾಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರವು ಸಾಮಾಜಿಕ ಪರಿಕಲ್ಪನೆಯೊಂದಿಗೆ ಎಲ್ಲರನ್ನೂ ಒಳಗೊಂಡಂತಹ ಯಾವುದೇ ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ಕಾರ್ಯಕ್ರಮ ಕೊಡದಿರ ಎಲ್ಲರನ್ನೂ ಒಳಗೊಂಡಂತಹ 6.5 ಕೋಟಿ ಕನ್ನಡಿಗರ ಅಭಿವೃದ್ಧಿಗೋಸ್ಕರ ಸಮತೋಲನಯುತ ಕಲ್ಯಾಣ ಕರ್ನಾಟಕ ಆಗ್ಬೋದು, ಕಿತ್ತೂರು ಕರ್ನಾಟಕ ಆಗ್ಬೋದು, ಬೆಂಗಳೂರು ಆಗ್ಬೋದು ಅಥವಾ ಮಧ್ಯ ಕರ್ನಾಟಕ ಆಗ್ಬೋದು, ಎಲ್ಲರನ್ನೂ ಒಗ್ಗಟ್ಟಾಗಿ ತಗೊಂಡೋಗ್ತಾ ಕೆಲಸವನ್ನು ಮಾಡತಕ್ಕಂಥದ್ದು, ಅಭಿವೃದ್ಧಿ ಮಾಡ್ತಾ ಇರತಕ್ಕಂಥದ್ದನ್ನ ವಿರೋಧ ಪಕ್ಷಗಳು ಬೆಂಬಲಿಸಬೇಕು ಅನ್ನೋ ಜೊತೆಗೆ ಈ ಭಾಷಣವನ್ನು ಅವರು ಕೂಡ ಸ್ವೀಕಾರ ಮಾಡಿಕೊಂಡು ರಾಷ್ಟ್ರಪತಿಗೆ ನಾವು ಗೌರವ ಕೊಡ್ತೀವಿ, ನೀವು ಗೌರವ ಕೊಡಿ, ಆದರೆ ಸಂವಿಧಾನ ಉಲ್ಲಂಘನೆಗಳು ಆಗಬಾರ್ದು ಅನ್ನೋ ವಿಚಾರಗಳು ಹೇಳ್ತೀನಿ. ಆದ್ರೆ ರಾಜ್ಯಪಾಲರು ಯಾವತ್ತೂ ಕೂಡ ಯಾವುದೇ ಸರ್ಕಾರದ ಏಜೆಂಟ್ ಕೂಡ ಆಗಿ ನಾವು ನೋಡಬಾರ್ದು. ಯಾಕಂದ್ರೆ ಅವರು ಸಂವಿಧಾನದ ಮುಖ್ಯಸ್ಥರಾಗಿ ಕೆಲಸ ಮಾಡಬೇಕಾದ್ರೆ ನಾವು ಕೊಡ್ತಾ ಗೌರವವನ್ನು ಕೊಡೋಣ, ಸಭಾಪೀಠಕ್ಕೂ ಗೌರವವನ್ನು ಕೊಡೋಣ. ನನಗೆ ಇನ್ನೊಂದು 2 ಮಾತುಗಳು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರೆ ಇನ್ನೂ ಬಹಳ ಸಂತೋಷ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದೇ ಒಂದು ನಿಮಿಷ ಮಾತಾಡ್ತೀನಿ ಮಾನ್ಯ ಸಭಾಪತಿಗಳೇ. ಮಾನ್ಯ ಸಭಾಪತಿ, ವಿಕೇಂದ್ರೀಕರಣದಲ್ಲಿ ನಂಬಿಕೆ ಯಾರಾದ್ರೂ ಇಟ್ಕೊಂಡಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ, ಸಂವಿಧಾನದಲ್ಲ ನಂಬಿಕೆ ಇಟ್ಕೊಂಡಿದ್ರೆ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ, ನಂಬಿಕೆ ಇಟ್ಕೊಂಡಿದ್ರೆ ಅದು ಕರ್ನಾಟಕ ರಾಜ್ಯ ಅನ್ನೋ ಮಾತನ್ನ ಹೇಳ್ತೀವಿ, ಬಸವಣ್ಣನ ಮೇಲೆ ನಂಬಿಕೆ ಯಾರು ಇಟ್ಕೊಂಡಿದ್ರೆ ಅದು ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಿ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಸಂವಿಧಾನ ಆಶಯಗಳ ಅನುಗುಣವಾಗಿ ಕೆಲಸವನ್ನು ಮಾಡೋಣ. ಕೇಂದ್ರ ಸರ್ಕಾರ ಬರ್ತಾ ಇರ್ತಕ್ಕಂಥ ಹಣಕಾಸಿನ ಕೊರತೆಯಿಂದಾಗಿ ನಷ್ಟಕ್ಕೆ ಯಾರು ಜವಾಬ್ದಾರಿ ಕೇಳ್ತಾ, ಹಾಗಾಗಿ ಈ ಒಂದು ಅತ್ಯುತ್ತಮವಾದ ಭಾಷಣವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥ ಗವರ್ನರ್ಗೆ ಧನ್ಯವಾದಗಳು ಅರ್ಪಿಸ್ತೇನೆ.